ಕುತ್ಕೊಂಡೆ ಇರಲಿ, ಕುತ್ಕೊಂಡೆ. ಭುಜ ನೋವು ಎಷ್ಟು ವರ್ಷಮ್ಮ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಹೌದಾ? ನಿಧಾನಕ್ಕೆ ಎತ್ರಿ, ಎಲ್ಲಿ ನೋವು ಬರುತ್ತೋ ಅಲ್ಲಿ ಸ್ಟಾಪ್ ಮಾಡಿ. ಎತ್ರಿ ಅಂತ ಬಿಡ್ರಿ ಸರ್. ಈಗ ತೆಗೀರಮ್ಮ, ತೆಗಿಬೋದಾ? ಬಿಡ್ರಿ, ಸುಮ್ಮನೆ ಆರಾಮ್ ಹೊರಗೆ. ಈಗ ಕತ್ತು ಬಗ್ಸಂ, ಗದ್ದ ಎರಿಗೆ ಹಚ್ಚಿರಿ, ಎಷ್ಟಾಗತ್ತ ಅಷ್ಟು ಮೇಲೆ ಬಗ್ಸಿ, ಮುಂದಕ್ಕೆ ಮೇಲೆ, ಮುಂದೆ ಮೇಲೆ, ಮುಂದೆ ಮೇಲೆ, ಎಡ ಬಾ, ಎಡ ಬಾ, ಆರಾಮ್. ಮೈ ಲೂಸ್ಬಿಟ್ಟು ಈಗ ನೋವು ಮಾಡಲ್ಲ. ಉಸಿರು ತಗೊಂಡು, ಉಸಿರು ಒಳ ತಗೊಂಡು ಬಿಡು. ಹೋಲ್ಡ್ ಮಾಡ್ಬೇಕು ನೋಡ್ರಿ. ನಾನು ಹೆಂಗ್ ಮಾಡ್ತೀನಿ, ನನ್ನ ಜೊತೆಗೆ ಮಾಡ್ಬೇಕು. ಹಿಡ್ಕೋಬೇಕು, ಸ್ವಲ್ಪ ಹಿಡಿಬೇಕು. ಅಷ್ಟೇ. ಮೈ ಲೂಸ್ ಮಾಡಿ ಫ್ರೀಯಾಗಿ, ಕತ್ತೆಲ್ಲ ಲೂಸ್ ಮಾಡಿ ಫ್ರೀಯಾಗಿ, ಎಲ್ಲ ಫ್ರೀ ಆಗಿ ಈಗ ಫ್ರೀಯಾಗಿ ಆರಾಮಾಗಿ ಎತ್ರಿ ಎತ್ರಿ ಎತ್ರಿ. ಬಟ್ ಈಗ ಎತ್ತಿ ಕೈ ಕಿವಿ ನೋವು ಐತೇನ್ರಿ? ಈಗ ಅವಾಗಿಂತ ಕಡಿಮೆ ಐತಿ ನೋವು. ಎಷ್ಟು 60-70%, 80%? ಅವ್ರು ಹೇಳೋದ್ ಬೇಕಾಗಿಲ್ಲ. ಓಕೆ, ಎತ್ರಿ ಇದಕ್ಕಿಂತ ಹೆಚ್ಚಿಗೆ ಸರ್. ಯಾವಾಗ್ಲೂ ಕುತ್ಕೋಬೇಕಾದ್ರೆ ಹೆಣ್ಮಕ್ಳಿಗೆ ಇದು ಸಮಸ್ಯೆ ಜಾಸ್ತಿ. ಯಾಕಪ್ಪ ಅಂದ್ರೆ ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ಅವ್ರಿಗೆ ಬಡದು ಹಿಂಗ್ ಕುತ್ಕೋಬೇಡ, ಹಿಂಗ್ ಕುತ್ತ, ನೆಟ್ಟಿ ಬಟ್ಟಿ ನಡಿ, ಹಿರಿಯರು ಇರ್ತಾರೆ, 3 ಜನ ಇರ್ತಾರೆ, ಅವ್ರಿಗೆ ಹಂಗ್ ಕಲ್ಸ್ಬಿಟ್ಟಿವಿ. ಭುಜ ಹಿಂಗ್ ಕುತ್ಕೋಬಾರ್ದು, ಯಾವಾಗ ಹಿಂಗೇ ಇದ್ದಿತ್ತು. ಈಗ ನೋಡ್ರಿ, ಯಾವಾಗ್ಲೂ ಸರಿ ಇಷ್ಟು ವಯಸ್ಸಾದ್ರೂ ಈಗ ನಾನೀಗ ಅವ್ರ ಮೊಮ್ಮಗನ್ ಸಮಾನ, ಆದ್ರೂ ಅಂಜಿಕೆ ಹಿಂಗಿರೋದು ಯಾವಾಗ್ಲೂ ಹಿಂಗಿರ್ಬಾರ್ದು. ಫ್ರೀ ಆಗಿರ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು. ಮಸಲ್ ಕನ್ಸ್ಟ್ರಿಕ್ಟ್ ಆಗಿ 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 ಅಲ್ಲಿ ಕ್ಯಾಚ್ ಆಗ. ಇನ್ಮೇಲೆ ನೋಡ್ರಿ ಆರಾಮ್ ಧೈರ್ಯವಾಗಿರ್ಬೇಕು. ನೀವು ಯಾರು ಆರಾಮ ಯಾರು ಯಾಕೆ ಇರ್ಬೇಕು, ಇಷ್ಟ ಓಡಾಡ. ಖುಷಿ ಆಯ್ತಾನಮ್ಮ? ಆರಾಮಾಗಿ ಓಡಾಡ್ಕೊಂಡು ಕುಂದಾಡ್ಕೊಂಡು ಊಟ ಮಾಡಿ ಕಟ್ ಮಾಡ.